ಎಷ್ಟೋ ಹಣ ಖರ್ಚು ಮಾಡಿ ಅನೇಕ ಜಾತಕಗಳನ್ನು ವಿಶ್ಲೇಷಿಸಿ ಮದುವೆ ಮಾಡಿದರೂ ಕೂಡ ಮದುವೆಯಾಗಿ 1 ವರ್ಷ ತುಂಬುವುದರೊಳಗೆ ಡೈವರ್ಸ್ ಮಾಡಬೇಕು ಅಂತ ಅರ್ಜಿ ಸಲ್ಲಿಸುವ ಸಮಯದ ಪರಿಸ್ಥಿತಿ ಒತ್ತಡಗಳು ನಿಮ್ಮ ದಾಂಪತ್ಯ ಜೀವನಕ್ಕೆ ಬಂದು ಒದಗುತ್ತಿದ್ದರೆ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಡೈವರ್ಸ್ ಆದ ಮೇಲೆ ನಿಮ್ಮನ್ನು ಯಾರು ಗೌರವಿಸುವುದಿಲ್ಲ, ಯಾರು ಮರ್ಯಾದೆನೂ ಕೊಡುವುದಿಲ್ಲ. ಒಂದು ವೇಳೆ ನೀವು 2ನೇ ಮದುವೆಯಾದರೂ ಕೂಡ ಒಡೆದ ಕನ್ನಡಿಯ ಒಂದು ಬಿರುಕು ಹೇಗಿರುತ್ತದೋ ಅದು ಹಾಗೆ ಜೀವನದಲ್ಲಿ ಇದು ಕಂಡೇ ಕಾಣುತ್ತಲೇ ಇರುತ್ತದೆ. ಅದು ಸ್ತ್ರೀಯಾಗಿರಬಹುದು, ಪುರುಷರಾಗಿರಬಹುದು. 2ನೇ ಸಂಬಂಧ ಅನ್ನುವ ಬಿರುದು ನಿಮಗೆ ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ. ಹಾಗಾಗಿ ಡೈವರ್ಸ್ ಮಾಡುವ ಮೊದಲು ಕೆಲವು ಬಾರಿ ಯೋಚನೆ ಮಾಡಬೇಕು. ಅದಕ್ಕೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ ಪರಿಹಾರ ಇದ್ದೇ ಇದೆ. ಅದಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳು ಅನೇಕ ರೀತಿಯಾದಂತಹ ಮಾರ್ಗದರ್ಶನ ಫಲದ ಪರಿಹಾರವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದರ ಅನುಸಾರ ಡೈವರ್ಸ್ ಮಾಡುವಂತಹ ದಾಂಪತ್ಯ ಜೀವನದಲ್ಲಿ ಬಂದು ಒದಗಿರುವ ಕೆಲವು ಸಮಸ್ಯೆಗಳನ್ನು ಯಾವುದು ಏನು ಅಂತ ನೀವೇ ವಿಶ್ಲೇಷಣೆ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡಿಯೇ ಇರುತ್ತಾರೆ. ತಪ್ಪು ಮಾಡದೇ ಇರುವವರು ಈ ಜಗತ್ತಿನಲ್ಲಿ ಯಾರೊಬ್ಬರೂ ಇರಲು ಸಾಧ್ಯವಿಲ್ಲ. ಪರಸ್ಪರ ಕ್ಷಮಿಸುವ ಗುಣವನ್ನು ಹೊಂದರೆ ಮಾತ್ರ ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಇನ್ನೆಂದೂ ಅಂತಹ ತಪ್ಪನ್ನು ಮಾಡದೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯ ದಾಂಪತ್ಯ ಜೀವನ ಬೆಳೆಯಲು ಸಾಧ್ಯವಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಪರಪುರುಷ ಅಥವಾ ಪರ ಸ್ತ್ರೀಯರ ಆಗಮನವೇ ಆಗಿರುತ್ತದೆ. ಬಹುಪಾಲು ಇದು ಕಾಣಿಸುತ್ತದೆ. ಇಂತಹ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಅನ್ನುವುದು ಮುಖ್ಯವಾಗಿರುತ್ತದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಅನೇಕ ವಿಧವಾದ ಪರಿಹಾರಗಳು ಖಂಡಿತ ಇದೆ. ಅದಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗೆ ಡೈವರ್ಸ್ ಆಗೋದಿಲ್ಲ, ತುಂಬ ಚೆನ್ನಾಗಿ ದಾಂಪತ್ಯ ಜೀವನದಲ್ಲಿ ಮುಂದುವರಿಯುವ ಹಾಗೆ ಆಗುತ್ತೆ.